ಬಟ್ಟೆ ವಾಶಿಗೆ ಕೊಟ್ರು, ಡ್ರೈ ವಾಶಿಗೆ ಕೊಡ್ತಿರಲ್ಲ, ಬಟ್ಟೆ ವಾಶಿಗೆ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶಿಗೆ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶಿಗೆ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶಿಗೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್, ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ? ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ ನೀವು 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಲಾಂಡ್ರಿಯಲ್ಲಿ ಬಟ್ಟೆ ವಾಶಿಗೆ ಕೊಟ್ರು, ಡ್ರೈ ವಾಶಿಗೆ ಕೊಡ್ತಿರಲ್ಲ, ಬಟ್ಟೆ ವಾಶಿಗೆ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶಿಗೆ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶಿಗೆ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶಿಗೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್, ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ? ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ ನೀವು 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಲಾಂಡ್ರಿಯಲ್ಲಿ ಬಟ್ಟೆ ವಾಶಿಗೆ ಕೊಟ್ರು, ಡ್ರೈ ವಾಶಿಗೆ ಕೊಡ್ತಿರಲ್ಲ, ಬಟ್ಟೆ ವಾಶಿಗೆ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶಿಗೆ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶಿಗೆ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶಿಗೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್, ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. 1 ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ? ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ ನೀವು 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್. ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ? 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ.
ಬಟ್ಟೆ ವಾಶ್ ಕೊಟ್ರು ಡ್ರೈ ವಾಶ್ ಕೊಡ್ತಿರಲ್ಲ, ಬಟ್ಟೆ ವಾಶ್ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶ್ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶ್ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್ ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100. ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ. ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ 5 ನೀವು ಕೆಜಿ 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಲಾಂಡ್ರಿಯಲ್ಲಿ ಬಟ್ಟೆ ವಾಶ್ ಕೊಟ್ರು ಡ್ರೈ ವಾಶ್ ಕೊಡ್ತಿರಲ್ಲ, ಬಟ್ಟೆ ವಾಶ್ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶ್ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶ್ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್ ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ. ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ 5 ನೀವು ಕೆಜಿ 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಲಾಂಡ್ರಿಯಲ್ಲಿ ಬಟ್ಟೆ ವಾಶ್ ಕೊಟ್ರು ಡ್ರೈ ವಾಶ್ ಕೊಡ್ತಿರಲ್ಲ, ಬಟ್ಟೆ ವಾಶ್ ಕೊಟ್ರು ಕೂಡ ಗ್ಯಾಸ್ ಬಿಲ್ ಬರುತ್ತೆ. 13 ಕೆಜಿ ಬಟ್ಟೆ ವಾಶ್ ಕೊಟ್ಟಿದ್ದಕ್ಕೆ 200 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಿದೆ ಲಾಂಡ್ರಿ ಒಂದು. ಬೆಂಗಳೂರಿನ ಜಯನಗರದ ಯಡಿಯೂರು ಬಳಿ ಇರತಕ್ಕಂತಹ ಲಾಂಡ್ರಿ ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್ಗೆ ವಿದ್ಯುತ್, ಆದ್ರೆ ಬಟ್ಟೆಯನ್ನ ತಕ್ಷಣ ಒಣಗಿಸೋದಕ್ಕೆ ಗ್ಯಾಸ್ ಬಳಕೆ ಮಾಡ್ತಾರಂತೆ. ಹಾಗಾಗಿ ಗ್ಯಾಸ್ ಬಿಲ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿಯಾಗಿ ಹಾಕಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಬಟ್ಟೆ ವಾಶ್ ಕೊಟ್ಟಿರೋ ಲಾಂಡ್ರಿಗಳು, ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ವಾಶ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬಿಲ್ ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ, LPG ಬಿಲ್ ಅಂತ. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ. ಗ್ಯಾಸ್ 200 ರೂಪಾಯಿ ಆಯ್ತಲ್ಲ ಮೇಡಮ್ ಎಕ್ಸ್ಟ್ರಾ. ಒಂದು ಲೋಡ್ಗೆ 100 ರೂಪಾಯಿ ಸರ್. ಅದೇ 5 ನೀವು ಕೆಜಿ 2 ಲೋಡ್ ಕೊಟ್ಟಿದ್ರೆ 2 ಲೋಡ್ಗೆ 100 ರೂಪಾಯಿ. ಅಂದ್ರೆ 10 ಕೆಜಿಗೆ 200 ರೂಪಾಯಿ. ಇದಾದ್ಮೇಲೆ ಕರೆಕ್ಟ್ ಇದು ಮಾಡ್ತೀರಲ್ಲ? ಗ್ಯಾಸ್. ಇದೇನು ಗ್ಯಾಸ್ ಕರೆಂಟಾ? ಡ್ರೈಯರ್ ಗ್ಯಾಸ್. ಡ್ರೈಯರ್ ಅಂದ್ರೆ ಬಟ್ಟೆ ಡ್ರೈಯರ್. ಡ್ರೈಯರ್ ಗ್ಯಾಸ್ ಇದು ವಾಶ್ ಕರೆಂಟ್. ಈಗ ಗ್ಯಾಸ್ ಚಾರ್ಜ್ ಏನಿರುತ್ತೆ 200 ರೂಪಾಯಿ. ಒಂದು ಲೋಡ್ಗೆ 100 ರೂಪಾಯಿ. ಅದೇ 200 ರೂಪಾಯಿ.